ನಮಸ್ಕಾರ ರೀಪ್ಪ ಎಲ್ಲರಿಗೂ. ಬಾಗಲಕೋಟೆ ಚುನಾವಣೆ ಮುಗೀತ್ರಿ. ರಿಲ್ಯಾಕ್ಸ್ ಮೂಡ್ನಾಗ ಎಲ್ಲರೂ ಬಂದ್ರೆ, ಕೆಲವ್ರಂತೂ ನಿದ್ದಿಗೆ ಜಾರಿ ಎಲ್ಲೋ ರಿಸಾರ್ಟ್ಗಳಿಗೆ ಹೋದ್ರೆ ಫೋನ್ ಸ್ವಿಚ್ ಆಫ್ ಇಟ್ರೆ ಆರಾಮಾಗಿ 4 ದಿವಸ ರೆಸ್ಟ್ ಮಾಡೋಣ ಅಂದ್ರೆ. ಆದ್ರೆ ಬಾಗಲಕೋಟದ ಇನ್ಚಾರ್ಜ್ ವಹಿಸಿದಂಥ ರಣತಂತ್ರ ಹೊಣೆದಂಥ ಮಾಸ್ಟರ್ ಮೈಂಡ್ ಕರ್ನಾಟಕದ ಕನಸುಗಾರ ಸತೀಶ್ ಜಾರಕಿಹೊಳಿ ಕ್ರಿಕೆಟ್ ಆಡ್ತಾನೆ. ಮಗ ಬೌಲಿಂಗ್ ಮಾಡ್ತಾನೆ, ಅವ್ರ ಅಪ್ಪ ಬ್ಯಾಟಿಂಗ್ ಮಾಡ್ತಾನೆ. ನೋಡ್ರಿ 4-6 ಹೊಡಿತಾನೆ. ಎಲ್ಲರೂ ನಿದ್ದೆಗೆ ಜಾರಿದರು, ಕ್ರೀಡೆಯಲ್ಲಿ ಜಾರಿದರು, ರಿಲ್ಯಾಕ್ಸ್ ಮೂಡ್. ಯಾಕಂದ್ರೆ ಗೆಲ್ತೈತಿ ಗ್ಯಾರಂಟಿ. ಯಾಕಂದ್ರೆ ಮೊದಲೇ ಹೆಣ್ದಿರ್ತಾರೆ ಇವ್ರು ಬಲಿ. ಶಿಗ್ಗಾಂವ್ದಾಗ ನೋಡಿದ್ರಲ್ಲ, ಮುಖ್ಯಮಂತ್ರಿ ಮಗ ಗೆಲ್ಲತಾನಂತೇಳಿ ಕೋಟಿ ಗಂಟಲೆ ಬೆಟ್ಟಿಂಗ್ ಕಳ್ಕೊಂಡು ಅದು ನಾವು ಮೊದಲೇ ಹೇಳಿದ್ದು. ಶಿಗ್ಗಾಂವ್ದಾಗ ಬೆಟ್ಟಿಂಗ್ ಕಟ್ಟಕ್ಕೆ ಹೋಗಬೇಡ್ರಿ, ಅಲ್ಲಿ ಇದು ಡಬಲ್ ಹೆಲಿಕಾಪ್ಟರ್ ಇಂಜನ್ದು ಗಡಗಡ ಹೋಗೈತಿ. ಇನ್ನು ವಿಚಾರ ಮಾಡ್ತೀರಿ, ನಿಮ್ಮ ಬೆಟ್ಟಿಂಗ್ ಲಾಸ್ ಆಗತೈತಿ. 13 ಹಳ್ಳಿ ಕಬ್ಜಾ ತೊಗೊಂಡಾರ, 13,000 15,000 ಬರ್ತೈತೆ ಅಂತ ಹೇಳಿದ್ದು. ಅಷ್ಟ ಬಂದು ನಿಂತು ಇನ್ನು ಬಾಗಲಕೋಟದಾಗ ಚಾಣಕ್ಯ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ಮಾಡಿದ್ದ ಕಾರ್ಯ ನೋಡಿದ್ರೆ, ಅವ್ರ ಮಗ ರಾಹುಲ್ ಜಾರಕಿಹೊಳಿ 1 ತಿಂಗಳದಿಂದ ಯುವಕರ ಪಡೆ ತಯಾರು ಮಾಡಿ, ಯುವತಿಯರ ತಯಾರು ಮಾಡಿ, 21 ವಯಸ್ಸಿನವ್ರಿಗೆ ಎಲ್ಲರಿಗೂ ವೋಟಿಂಗ್ ಮಾಡಿಸುವಂಥ ಶಕ್ತಿ ತಯಾರು ಮಾಡಿದಂಥ ರಾಹುಲ್ ಜಾರಕಿಹೊಳಿ ಅಪಾರವಾದ ಪಡೆ. ಬಾಗಲಕೋಟದಾಗ ಇನ್ನು ಸತೀಶ್ ಜಾರಕಿಹೊಳಿ ಹವಾ. ಇನ್ನು 28ರಾಗ ಎಷ್ಟು ಕ್ಷೇತ್ರದಾವ ಅಲ್ಲಿ ಜಾರಕಿಹೊಳಿ 4 ಅಕ್ಕಿ ಕಾಳು ಬೀಳಬೇಕಾ, ಇಲ್ಲಿಕಂದ್ರೆ ಆರಿಸಿ ಬರೋದಿಲ್ಲ. ಯಾರು ಭೀ ಏನು ಬೇಕಾದ ಹೇಳ್ರಿ, ಏನು ಬೇಕಾದ ದ್ವೇಷ ಮಾಡಿರಿ, ಏನು ಬೇಕಾದ ಕೆಟ್ಟ ಕಮೆಂಟ್ ಹಾಕಿರಿ. ಈ ಫ್ಯಾಮಿಲಿಗೆ ಒಂದು ಶಕ್ತಿ ಐತಿ, ಈ ಕುಟುಂಬಕ್ಕೆ ಒಂದು ಭಕ್ತಿ ಐತಿ. ಈ ಕುಟುಂಬವನ್ನು ಯಾಕೆ ಪ್ರೀತಿ ಮಾಡ್ತಾರ, ಈ ಕುಟುಂಬವನ್ನು ಯಾಕಷ್ಟು ಆಧಾರದಿಂದ ಸ್ವಾಗತ ಮಾಡ್ತಾರ, ಈ ಕುಟುಂಬಕ್ಕೆ ಬಂದ ತಕ್ಷಣ ಯಾಕಷ್ಟು ಗೌರವ ಕೊಡ್ತಾರ ಅನ್ನೋ ಒಂದು ಪ್ರಶ್ನೆ ಇಟ್ಕೋರಿ. ಈ ಕುಟುಂಬ ಸಮಾಜ ಸೇವೆಗೆ 90% ಮೀಸಲು. ಮಗಳು ನೋಡ್ರಿ, ಮುದ್ದಿನ ಮಗಳು ಎಷ್ಟು ಸಮಾಜ ಸೇವೆಗೆ ಮೀಸಲು. ಮಗ ನೋಡ್ರಿ, ರಾತ್ರಿ ಹಗಲಿ ಅಡ್ಡಾಡನ್ರಿ ಬಿಸಿಲಾಗ, ಮನಿ ಹೋಗಿ ಇವತ್ತು ಮತಗಳ ಕ್ರೋಢಿನ ಪಕ್ಷಕ್ಕಾಗಿ ಶಕ್ತಿ ತುಂಬುವಂಥ ಬಿಗ್ ಟಾನಿಕ್ ರಾಹುಲ್ ಆದ್ರೆ ಹಾರ್ಲಿಕ್ಸ್ ಇದ್ದಂಗೆ ಈ ಸತೀಶ್ ಜಾರಕಿಹೊಳಿ ಮಾಸ್ಟರ್ ಮೈಂಡ್. ನೋಡ್ರಲ್ಲಿ, ಚುನಾವಣೆ 1 ತಿಂಗಳು ಇರೋಕ್ಕಿಂತ ಮುಂಚಿತನ 3 ಸರ್ವೆ ಮಾಡಿದಂಥ ವ್ಯಕ್ತಿ. 3 ಸರ್ವೆಯಲ್ಲಿ 82 ಬಂತು, ಕೊನೆಯ ಸರ್ವೆಯಲ್ಲಿ 92. ಯಾವ ಹಳ್ಳಿಗಳಲ್ಲಿ ಹೆಂಗೆ ಕ್ರೋಢೀಕರಣ ಮಾಡ್ಬೇಕು ಅನ್ನೋದು ಅಲ್ಲಿ ಒಂದು ತನ್ನದೇ ಆದಂಥ ಒಂದು ಟೀಮ್ ಬಿಟ್ಟ. ಆ ಟೀಮದ ನಾಯಕಿ ಒಂದು ತಯಾರು ಮಾಡಿದ ನಾಯಕಿಯಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ಲು. ಎಲ್ಲರನ್ನ ಒಕ್ಕೂಟದಿಂದ ಎಲ್ಲರನ್ನ ಎಲ್ಲೆಲ್ಲಿ ಇಡಬೇಕು, ಯಾವ್ಯಾವ ಹಳ್ಳಿಯಲ್ಲಿ ಪಸರಿಸಬೇಕು ಅನ್ನೋದು ಅಲ್ಲಿ ಈಗ ಬಹಳಷ್ಟು ಚರ್ಚೆಗೆ ವಿಷಯ ಆದಂಥ ಆ ಮಹಿಳೆ ಎಲ್ಲಿ ಕಾಲಿಡ್ತಾಳೆ ಅಲ್ಲಿ ಕಾಂಗ್ರೆಸ್ ಬರ್ತೈತೆ ಅಂತ ಹೇಳಿದ್ನಿ. ಆ ಮಹಿಳೆ ಯಾರು ಕಮೆಂಟ್ ಬಾಕ್ಸ್ನಾಗ ಹಾಕ್ರಿ. ಸತೀಶ್ ಜಾರಕಿಹೊಳಿ ಮೌನ ವಹಿಸ್ತಾನಂದ್ರೆ ಇವೇನು ಬಿಡಪ್ಪ ಅಂತಿರ್ಬೇಕು ನೀವು. ಮೌನ ವಹಿಸ್ತಾರ, ಮೌನ ವಹಿಸ್ತಾನ ಕೆಲಸಗಾರ. ನೋಡ್ರಿ, ಇನ್ನು ಬಾಗಲಕೋಟೆ ಕಬ್ಜಾ ತೊಗೊಂಡು ಇನ್ನು ಹೆಂಗೆ ಡೆವಲಪ್ಮೆಂಟ್ ಆಕೈತಿ. ಇನ್ನು ಇವರು ಸಾಮಾಜಿಕ ಚಟುವಟಿಕೆನ ಟ್ರಾನ್ಸ್ಫರ್ ಆಕ್ಕಾವ. ಇನ್ನು ಹಾವೇರಿ ಜಿಲ್ಲಾದಾಗ ಇನ್ನು 5-6 MLಗಳು ಹೆಂಗೆ ಹಾಕಾರ, ಅವ್ರು ಹೇಳಿದವ್ರು MLA ಹಾಕಾರ. ಇನ್ನು ಬಾಗಲಕೋಟದಾಗ 5-6 ಇದ್ದದ್ದು ಅವರು ಹೇಳಿದಂಗೆ MLA ಆಗವ್ರ. ಎಲ್ಲರಿಗೂ ಪ್ರಾಶಸ್ತ್ಯ. ಸಾಮಾನ್ಯ ಕಾರ್ಯಕರ್ತನಿಗೆ ನಿಗಮ ಮಂಡಳಿ ಅಧ್ಯಕ್ಷ ಕೊಡೋ ಸಲುವಾಗಿ ಈಗ ಪ್ಲ್ಯಾನ್ ಹಾಕ್ಯಾರ. ಮೊದಲ ಅಲ್ಪಸಂಖ್ಯಾತರು ಭಾಳ ಒತ್ತಡ ತರಾಕತ್ತಾರ ಸತೀಶ್ ಜಾರಕಿಹೊಳಿ ಮೇಲೆ. ಅಲ್ಪಸಂಖ್ಯಾತರಿಗೆ ನಿಗಮ ಮಂಡಳಿ ಕೊಟ್ಟಿಲ್ಲ ಸಾಹೇಬ್ರೇ, ಕೊಡ್ರಿ ಅಂತ ಹೇಳಕತ್ತಾರ. ಲಿಸ್ಟ್ ಮಾಡ್ಯಾರ. ಇನ್ನು ಅಸಮಾಧಾನ ಆಗ್ತಿರಲ್ಲ ನೀವು, ಅದ್ರ ಸಲುವಾಗಿ ಇಟ್ಕೊಂಡು ಕೂತಾರ. ಅವಂಗೆ ಮಾಡ್ರೆ ಇವಂಗೆ ಸಿಟ್ಟು, ಇವಂಗೆ ಮಾಡ್ರೆ ಅವಂಗೆ ಸಿಟ್ಟು. ಇನ್ನು ಹೆಂಗೆ ಪರಿಸ್ಥಿತಿ ಬರ್ತೈತೆ ಗೊತ್ತೈತೇನ್ರಿ. ಇನ್ನು ಎಲ್ಲರೂ ಹೆಸರು ಕೂಡಿಸಿ ಚೀಟಿ ಹಾಕೋದು, ಆ ಚೀಟಿನ ಎಬ್ಬಿಸಿಬಿಡೋದು ನಿಮ್ಮ ಕೈಲಿನ. ಅವಾಗನ ಆಗೋದಿನ್ನು. ನೀವು ವೈಮನಸ್ಸು ಮಾಡ್ಕೋಬೇಡ್ರಿ. ಯಾರಿಗೆ ಸಿಗ್ತೈತಿ ಅವ್ರಿಗೆ ಖುಷಿ ಪಡ್ರಿ. ಅವ್ರಿಗೆ ಲಾಟ್ರಿ ಐತಂದ್ರೆ ಖುಷಿ ಪಡ್ರಿ. ಇನ್ನು 1.5 ವರ್ಷ ಉಳ್ದೈತಿ. ಇನ್ನು ನಿಗಮ ಮಂಡಳಿ ಏನೇನದಾವ ಡೈರೆಕ್ಟರ್ಗಳು ಎಲ್ಲ ಮಾಡ್ತಾರೆ. ಆ ಮಾಡಿದ ಮೇಲೆ ಖುಷಿಪಟ್ಟು 15 ತಿಂಗಳು ಮತ್ತೆ ಇನ್ನು ಕೆಲಸ ಮಾಡ್ಕೋತ ಮತ್ತೆ ಚುನಾವಣೆಗೆ ಹೋಗ್ಬೇಕಿರಲ್ಲ. 28ಕ್ಕೆ ಮತ್ತೆ ಸತೀಶ್ ಜಾರಕಿಹೊಳಿನ ಮುಖ್ಯಮಂತ್ರಿ ಮಾಡ್ಬೇಕಲ್ಲ ನೀವು. ಆ ಶಕ್ತಿ ಭಾಳ ಐತಿ. ಇನ್ನು ಭಾಳ ಶ್ರಮ ಪಡಬೇಕು. 224 ಕ್ಷೇತ್ರ ಅಡ್ಡಾಡ್ಬೇಕು. ಗಡಗಡ ತಿರುಗತೈತಿ ಇನ್ನು ಡಬಲ್ ಎಂಜಿನ್ ಹೆಲಿಕಾಪ್ಟರ್. ಆ ಹೆಲಿಕಾಪ್ಟರ್ದ ವಿಡಿಯೋ ಎಲ್ಲರೂ ತಮ್ಮ ಮೊಬೈಲ್ದಾಗ ಇಟ್ಕೊಂಡ್ರು. ಎಲ್ಲಿ ನೋಡಿದಲ್ಲಿ ಗಡಗಡ ಹೆಲಿಕಾಪ್ಟರ್ ಬರ್ತೈತಿ. ಸತೀಶ್ ಜಾರಕಿಹೊಳಿ ಇನ್ನು ಗೆಲುವಿನ ನಗೆ ಕಿರೀಟ ಹಚ್ಚಿ ಹೋಗ್ತಾನಂತ ಭವಿಷ್ಯ ಹೇಳಿದ್ದೀವಿ. ಅದೇ ರೀತಿ ಬಾಗಲಕೋಟೆ ಭವಿಷ್ಯ ಆಗೋದು 10ರಿಂದ 15,000 ಗೆಲುವು ಆಕೈತಿ. ಬರ್ಕೋರಿ, ಇದು ನಮ್ಮ ಸಮೀಕ್ಷೆ. ಸತೀಶ್ ಜಾರಕಿಹೊಳಿನ ರಣತಂತ್ರ, ಅಲ್ಲಿರುವಂಥ RB ತಿಮ್ಮಾಪುರ್ ತನ್ನ ಕಾರ್ಯಚಟುವಟಿಕೆ, ಅಜಯ್ ಕುಮಾರ್ ಸರ್ನಾಯಕಿ ಬಿಗ್ ಟಾನಿಕ್, ಅಲ್ಲಿರುವಂಥ ಎಲ್ಲ ಶಾಸಕರು ಕಾಯ ವಾಚ ಮನಸ್ಸಿನಿಂದ ದುಡಿದ್ರು. ಅಲ್ಲಿರುವಂಥ ಯುವ ಮುಖಂಡರು ಸಂತೋಷ್ ಓಕರಾನಿನಂಥವರು, ಅನೇಕ ಮಲ್ಲಿಕಾರ್ಜುನ್ ಅಂಥವರು, ಮಹಿಳೆಯರು ಕಾಯ ವಾಚ ಮನಸ್ಸಿನಿಂದ ಶಕ್ತಿಯುತವಾಗಿ ದುಡಿದ್ರು. ಆ ದುಡಿದಿದ್ದ ಫಲ ಇವತ್ತು ಕಾಂಗ್ರೆಸ್ಸಲ್ಲಿ ಬಿಗ್ ಟಾನಿಕ್ ಆಗ್ತೈತಿ. ಇನ್ನು ಕಾಂಗ್ರೆಸ್ನಲ್ಲಿ ಅಲ್ಲಿ ಡಬಲ್ ಗೇಮ್ ಯಾರು ಆಡಿದ್ರು ಅದು ಸಹಿತ ಅಲ್ಲಿ ರಿಪೋರ್ಟ್ಗಳು ಬರ್ತಾವೆ ನಾಳೆ.
ಅದನ್ನು ಸಹಿತ ವಿಚಾರ ಮಾಡಿರಿ, ಎಚ್ಚರಿಕೆ ಇರ್ರಿ. ಆ ಮಾಸ್ಟರ್ ಮೈಂಡ್ ಅಂಥ ಸಣ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ನಾವು. ಎಲ್ಲ ಕಡೆ ದೂರಬೀನ್ ಇಟ್ಟಿರ್ತಾನೆ, ಎಲ್ಲ ಕಡೆ ಬ್ಯಾಟ್ರಿ ಇಟ್ಟಿರ್ತಾನೆ, ಎಲ್ಲ ಕಡೆ ಕ್ಯಾಮ್ರಾ ಇಟ್ಟಿರ್ತಾನೆ. ಏನೇನು ಸುದ್ದಿ ಬರ್ತಾವಲ್ಲಿ ನೆಗೆಟಿವ್ ಪಾಸಿಟಿವ್ ಎಲ್ಲ ಸಂಗ್ರಹ ಮಾಡ್ತಾನೆ. ಆಮೇಲೆ ಸ್ಫೋಟ ಮಾಡ್ತಾನೆ. ಆಮೇಲೆ ಸ್ಫೋಟ ಮಾಡಿದ ಮೇಲೆ ನೀವು ರಾಜಕೀಯ ಅಸ್ತಿತ್ವ ನಿಮ್ಮದು ಛಿದ್ರ ಆಕೈತಿ ಅನ್ನೋದೇ ಇವತ್ತಿನ ವಿಶೇಷ ಸ್ಟೋರಿ. ಬಾಗಲಕೋಟೆ ಗೆಲುವಿನ ನಗೆ ಸತೀಶ್ ಜಾರಕಿಹೊಳಿ ಕಾರಣೀಭೂತ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ, ಅನಿಸಿಕೆಗಳನ್ನ ಹಾಕ್ತೀರಿ. ಮತ್ತೊಂದು ಸುದ್ದಿ ಹಂಗೆ ಬರ್ತೀನಿ. ನಮಸ್ಕಾರ.